ಬಾಯಿಗೆ ಬಂದಿದ್ದು ಬರೀತೀರಾ ನೀವು? ಏನು ಹಾಕಿದ್ರಿ ಅಲ್ಲಿ? ಏನು ಬರೆದಿದ್ರೆ ಹೇಳಿ ನೀವು. ಬಾಯಿಗೆ ಬಂದಿದ್ದು ಬರೀತೀರಾ ನೀವು? ಏನು नाज़रीन अस्सलामु अलैकुम वरहमतुल्लाहि वबरकातुहू। मुस्लिम नौजवानों को गोदी मीडिया, बिकाऊ मीडिया, मजबूर मीडिया हिंदुत्ववादी संगठनों को खुश करने और देश में किस तरह बदनाम करने पर तुली हुई है। ज़रा आप ही गौर फरमाएं, ज़ाती मामले को किस तरह से ये टीवी चैनल वाले मंदिरों और हिंदू संगठनों के दिमाग में मुस्लिम नफ़रत भर रहे हैं। अब देखना यह है कि कर्नाटका की बम्बई सरकार इन पर क्या कार्रवाई करती है। वीडियो मुलाहिज़ा फरमाएं। इस मौके पर MRF TV कर्नाटका की पूरी टीम की जानिब से उन तमाम अफसरान को सल्यूट करती है। ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ 4 ದಿವಸದ ಕೆಳಗಡೆ ಒಂದು ಪ್ರಕರಣ ದಾಖಲಾಗಿತ್ತು. 124/22ರಲ್ಲಿ ಕಲಂ 118 120B ಅಂದರೆ ಕಾನ್ಸ್ಪಿರಸಿ ಮತ್ತು 143 149 ಮತ್ತು 25 ಆರ್ಮ್ಸ್ ಆ್ಯಕ್ಟು, ಈ ಕಲಂನ ಅಡಿಗಳಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಮೊಹಮ್ಮದ್ ಅಜೀಮುಲ್ಲಾ ಖಾನ್ ಅವನು ರೌಡಿ ಶೀಟರ್ ಇದ್ದಾನೆ ಸಂಪಿಗೆಹಳ್ಳಿಲಿ. ಅವನು ತನ್ನ ಸಂಗಡಿಗರ ಜೊತೆ ಸೇರಿಕೊಂಡು ಯಾರೋ ಒಂದಿಷ್ಟು ಜನರಿಗೆ ಸಮಾಜದಲ್ಲಿ ಗುಂಪು ಗಲಭೆಗೆ ಪ್ರಯತ್ನ ಮಾಡ್ತಾಯಿದ್ದಾನೆ ಅಂತ ಹೇಳಿ ಆ ಮಾಹಿತಿಯನ್ನು ಆಧರಿಸಿ ನಮ್ಮ ACP ಬಾಣಸ್ವಾಡಿ, ACP KG ಹಳ್ಳಿ ಮತ್ತು ನಮ್ಮ ಪಕ್ಕದ ಡಿವಿಷನ್ನ ACP ಸಂಪಿಗೆಹಳ್ಳಿ, ಈ 3 ತಂಡಗಳು ಕಳೆದ 4 ದಿನಗಳಲ್ಲಿ ಸತತವಾಗಿ ತನಿಖೆ ನಡೆಸಿ ಈ ಪ್ರಕರಣದ ಮೂಲವನ್ನು ಪತ್ತೆ ಹಚ್ಚಿದ್ದಾರೆ. ಪ್ರಕರಣವನ್ನು ನಾವು ದಾಖಲೆ ಮಾಡಿಕೊಂಡಾಗ ನಮಗೆ ಸಿಕ್ಕಂಥ ಮಾಹಿತಿನೇ ಬೇರೆ. ಆದರೆ ಒಬ್ಬ ಆರೋಪ ಇದ್ದ, ಅವನ ಹೆಸರು ಸೈಯದ್ ಅಸ್ಗರ್ ಅಂತ. ಅವನ್ನ ಹಿಡಿಲಿಕ್ಕೆ ನಮ್ಮ ತಂಡದವರು ತುಂಬ ಪ್ರಯತ್ನ ಮಾಡ್ತಾಯಿದ್ರು. ಅವನ್ನ ಹಿಡ್ಕೊಂಡಾಗ ಅವನು ನಮ್ಮ ನಾರಾಯಣಪುರ ಕ್ರಾಸ್ ಹತ್ರ ಒಂದು ಕಡೆ ಒಂದು ಮೈದಾನದಲ್ಲಿ ಸುಮಾರು 19 ಪೆಟ್ರೋಲ್ ಬಾಂಬ್ಗಳನ್ನು ಇಟ್ಟಿದ್ದ. ಆ 19 ಪೆಟ್ರೋಲ್ ಬಾಟ್ಲ್ಗಳಲ್ಲಿ 10 ಬಾಟ್ಲ್ಗಳ ಒಳಗಡೆ ಪೆಟ್ರೋಲ್ನ ತುಂಬಿಸಿ ಇಡಲಾಗಿತ್ತು. ಅವನ್ನ ಕರೆದು ವಿಚಾರಣೆ ಮಾಡಿದಾಗ ಅವನು ಪ್ರಾರಂಭದಲ್ಲಿ ಈ ಮೊಹಮ್ಮದ್ ಅಜೀಮುಲ್ಲಾ ಖಾನ್ ಮತ್ತು ಇತರರ ಮೇಲೆ ಆರೋಪ ಹೊರಿಸ್ದ. ಅವರು ನನಗೆ ಈ ಥರ ಪೆಟ್ರೋಲ್ ಬಾಂಬ್ ರೆಡಿ ಮಾಡಿ ಕೊಟ್ಟಿದ್ದರು, ಅದನ್ನು ನಾನು ಇಲ್ಲಿ ತಂದಿಟ್ಟಿದ್ದೀನಿ ಅಂತ ಹೇಳಿ. ಇದನ್ನು ಸಮಾಜದಲ್ಲಿ ಶಾಂತಿಯನ್ನು ಕದಡಲಿಕ್ಕೆ ಅವರು ನನಗೆ ಪ್ರೇರೇಪಣೆ ನೀಡಿದರು ಅಂತ ಹೇಳಿ. ಅದೇ ವಿಚಾರವಾಗಿ ಫರ್ದರ್ ನಾವು ನಮ್ಮ ACP ಬಾಣಸ್ವಾಡಿ ತಂಡದವರು ಮತ್ತು ಇತರರು ತೀವ್ರವಾಗಿ ಬೇರೆಯವ್ರನ್ನ ತಂದು ವಿಚಾರಣೆ ಮಾಡಿದಾಗ ಅವರು ಹೇಳಿದಿರ್ತಕ್ಕಂಥ ಕತೆಗೂ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಮಾಡಿದ್ದಕ್ಕೆ ಕಾರಣ ಇವನ ಜೊತೆ ಇದ್ದಂಥ ಫಯಾಜುಲ್ಲಾ, ಅವನು ಇವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸಿದ್ದು. ಏನಕ್ಕೆ ಅಂತಂದರೆ, ಈ ಫಯಾಜುಲ್ಲಾಗೆ ಮೊಹಮ್ಮದ್ ಅಜೀಮುಲ್ಲಾ ಖಾನ್ ಮೇಲೆ ಸ್ವಲ್ಪ ದ್ವೇಷ ಇತ್ತು. ಏನು ದ್ವೇಷ ಅಂತಂದರೆ, ಕಳೆದ ವರ್ಷ ಈ ಫಯಾಜುಲ್ಲಾ ಒಂದು ಮನೆಯನ್ನು ಒಬ್ಬರಿಗೆ ಮಾರಿದ್ದ ಸುಮಾರು 35 ಲಕ್ಷಕ್ಕೆ. ತಗೊಂಡಂತಕ್ಕಂಥ ವ್ಯಕ್ತಿಗಳು ಇವರಿಗೆ 25 ಲಕ್ಷ ಕೂಡ ಕೊಟ್ಟಿದ್ದರು. ಇನ್ನೂ 10 ಲಕ್ಷ ಕೊಟ್ಟು ಮನೆ ಖಾಲಿ ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ಈ ಫಯಾಜುಲ್ಲಾ, ಇಲ್ಲ ನಾನು 35 ಲಕ್ಷಕ್ಕೆ ಕೊಡಲ್ಲ, ಇನ್ನೂ 10 ಲಕ್ಷ ಎಕ್ಸ್ಟ್ರಾ ಅಂದರೆ 45 ಲಕ್ಷ ಕೊಟ್ಟರೆ ಮಾತ್ರ ಮಾಡ್ತೀನಿ ಅಂತ ಹೇಳಿ ತಗಾದೆ ತೆಗಿತಾರೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಅಜೀಮುಲ್ಲಾ ಅಲಿಯಾಸ್ ಬಾಬು ಮತ್ತು ಆತನ ಸಂಗಡಿಗರು ಸಿಕಂದರ್ ಮತ್ತು ಮಕ್ಕಂದರ್, ಮುನಾವರ್ ಪಾಷಾ, ಅಸ್ಲಂ ಪಾಷಾ ಇವರೆಲ್ಲ ಸೇರಿಕೊಂಡು ಅವನು 35 ಲಕ್ಷಕ್ಕೆ ಆ ಮನೆಯನ್ನು ಖಾಲಿ ಮಾಡಿಸ್ತಾರೆ. ಆ ಒಂದು ಸಿಟ್ಟು ಈ ಫಯಾಜುಲ್ಲಾಗೆ ಬಾಬು ಅಲಿಯಾಸ್ ಮೊಹಮ್ಮದ್ ಅಜೀಮುಲ್ಲಾ ಮತ್ತು ಅವನ ಸಂಗಡಿಗರ ಮೇಲೆ ಇರುತ್ತೆ. ಅದೇ ಕಾರಣಕ್ಕೆ ಅವನು ಅಸ್ಗರ್ಗೆ ಈ ರೀತಿ ಪೆಟ್ರೋಲ್ ಬಾಂಬ್ನ ರೆಡಿ ಮಾಡಿಕೊಂಡು ಆ ಮಾಡಿಕೊಂಡಿರ್ತಕ್ಕಂಥ ಸಂಚನ್ನು ಅವ್ರ ಮೇಲೆ, ಮೊಹಮ್ಮದ್ ಅಜೀಮುಲ್ಲಾ ಖಾನ್ ಮೇಲೆ ಹಾಕಲಿಕ್ಕೆ ಪ್ರೇರೇಪಣೆ ನೀಡಿರ್ತಾನೆ. ಇದೆಲ್ಲ ನಿಜಾಂಶವನ್ನು ನಮ್ಮ ಹೆಣ್ಣೂರು ಪೊಲೀಸ್ನವರು, ACP ಬಾಣಸ್ವಾಡಿ
ಮತ್ತು ACP KG ಹಳ್ಳಿ, ACP ಸಂಪಿಗೆಹಳ್ಳಿ ಮತ್ತು ಎಲ್ಲ ಇನ್ಸ್ಪೆಕ್ಟರ್ಸ್ಗಳು ತುಂಬ ಚೆನ್ನಾಗಿ ತನಿಖೆ ಮಾಡಿ ನಿಜಾಂಶವನ್ನು ಹೊರಗಡೆ ತಂದು ಆಗಬಹುದಾದಂಥ ಒಂದು ಸಮಾಜದ ಶಾಂತಿ ಕಳೆದಿರುವಂಥ ಒಂದು ಪ್ರಯತ್ನವನ್ನು ತಡೆಗಟ್ಟಿದ್ದಾರೆ. ಇದಕ್ಕೆ ನಮ್ಮ DCP ಕಚೇರಿಯಿಂದ ಆಗಲಿ ಮತ್ತು ಅಡಿಷನಲ್ CP ಕಚೇರಿಯಿಂದ ತುಂಬ ಮತ್ತು ಕಮಿಷನರ್ ಕಚೇರಿಯಿಂದ ಕೂಡ ಒಳ್ಳೆಯ ಪ್ರಶಂಸೆ ವ್ಯಕ್ತವಾಗಿದೆ. ಈ ಒಂದು ಕಲೆಕ್ಟ್ ಮಾಡಿರ್ತಕ್ಕಂಥ ಪೆಟ್ರೋಲ್ ಬಾಂಬ್ಗಳಿಗೂ ಮತ್ತು ಫಯಾಜುಲ್ಲಾ ಹತ್ರ ಒಂದು ನಮಗೆ ವೆಪನ್ ಕೂಡ ಸಿಕ್ಕಿದೆ ಮತ್ತು 5 ರೌಂಡ್ ಕೂಡ ಸಿಕ್ಕಿದೆ. ಈ ಕಲೆಕ್ಟ್ ಮಾಡಿರ್ತಕ್ಕಂಥ ವೆಪನ್ನು ಪೆಟ್ರೋಲ್ ಬಾಂಬಿಗೂ ಮತ್ತು ಇನ್ನೂ 2 ಮಚ್ಚು ಮತ್ತು 1 ಲಾಂಗ್ ಕೂಡ ಸಿಕ್ಕಿದೆ. ಇದಕ್ಕೂ ಮತ್ತು ಹಿಂದೂಗಳ ಕೊಲೆಗೆ ಏನು ಸಂಚು ಮಾಡಿದ್ದಾರೆ ಅಂತ ಕೆಲವೊಂದು ಮಾಧ್ಯಮಗಳಲ್ಲಿ ಏನು ಬರ್ತಾಯಿತ್ತು ಸುದ್ದಿ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಮತ್ತು ಯಾವುದೋ ಒಂದು ದೇವಸ್ಥಾನ ಕೂಡ ಧ್ವಂಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನೋಂಥ ಒಂದು ಸುದ್ದಿ ಬರ್ತಾಯಿತ್ತು, ಬಿತ್ತರವಾಗ್ತಾಯಿತ್ತು ಕೆಲವೊಂದು ಮಾಧ್ಯಮಗಳಲ್ಲಿ. ಅದಕ್ಕೂ ಮತ್ತು ಇದಕ್ಕೂ ಸಂಬಂಧನೇ ಇಲ್ಲ. ಇದು ವೈಯಕ್ತಿಕವಾಗಿ ಫಯಾಜುಲ್ಲಾ, ಮುನಾವರ್ ಮತ್ತು ಸೈಯದ್ ಅಸ್ಗರ್ನ ಸಹಯೋಗದೊಂದಿಗೆ ಮೊಹಮ್ಮದ್ ಅಜೀಮುಲ್ಲಾ ಖಾನ್ ಮತ್ತು ಆತನ ಸಂಗಡಿಗರ ಮೇಲೆ ವೈಯಕ್ತಿಕ ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಒಂದು ಸಂಚನ್ನು ರೂಪಿಸಿ ಅದನ್ನು ಈ ರೀತಿ ಮಾಡಿರ್ತಾರೆ.